ನಮಸ್ಕಾರ, ಸನಾತನ ಧರ್ಮ ಮಾರ್ಗ ಚಾನಲ್ಗೆ ಸ್ವಾಗತ. ಇಂದು ನಾವು ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿರು ಬಹುತೇಕ ಪ್ರತಿ ರೋಗಕ್ಕೂ ಮೂಲ ಕಾರಣ ಎಂದು ಭಾವಿಸಲಾಗುವ ಆಮ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಸಲಿಗೆ ಆಮಮು ಎಂದರೆ ಏನು ಎಂದು ನಾವು ಗಮನಿಸಿದರೆ, ಇದು ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗದೆ ಶರೀರದಲ್ಲಿ ಶೇಖರಣೆಯಾಗುವ ಒಂದು ಅಪಕ್ವ ವಿಷ ಪದಾರ್ಥ. ನಮ್ಮ ಶರೀರದಲ್ಲಿನ ಜೀರ್ಣ ವ್ಯವಸ್ಥೆ ಅಥವಾ ಜಠರಾಗ್ನಿ ದುರ್ಬಲಗೊಂಡಾಗ ನಾವು ತಿಂದ ಆಹಾರವು ರಸವಾಗಿ ಬದಲಾಗದೆ ಒಂದು ಜಿಗುಟಾದ ಪದಾರ್ಥವಾಗಿ ಉಳಿದುಬಿಡುತ್ತದೆ. ಇದನ್ನೇ ಆಯುರ್ವೇದವು ಆಮ ಎಂದು ಕರೆಯುತ್ತದೆ. ಚರಕ ಸಂಹಿತೆಯಲ್ಲಿ ಮಹರ್ಷಿಗಳು ಸ್ಪಷ್ಟವಾಗಿ ವಿವರಿಸಿರುವಂತೆ ಅಗ್ನಿಮಂದವಾಗುವುದರಿಂದ ಹುಟ್ಟುವ ಈ ಆಮವು ಶರೀರದಲ್ಲಿ ವಿಷಕ್ಕೆ ಸಮಾನವಾಗಿ ಕೆಲಸ ಮಾಡುತ್ತದೆ. ಮಂದಾಗ್ನಿಜನಿತ ಮಾಮನ್ ರೋಗಾಣಾಂ ಕಾರಣಂ ಪರಂ ಎಂದು ಹೇಳುತ್ತಾರೆ. ಅಂದರೆ ಅಗ್ನಿಮಂದವಾಗುವುದರಿಂದ ಉಂಟಾಗುವ ಆಮವೇ ಪ್ರಪಂಚದ ಸಮಸ್ತ ರೋಗಗಳಿಗೆ ಪ್ರಧಾನ ಕಾರಣ. ಇದು ಕೇವಲ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಮಾತ್ರವಲ್ಲ, ಇದು ಶರೀರದ ಪ್ರತಿ ಜೀವಕೋಶವನ್ನು, ಪ್ರತಿ ಧಾತುವನ್ನು ಪ್ರಭಾವಿಸುವ ಒಂದು ಪರಿಸ್ಥಿತಿ. ಹಾಗಾದರೆ ಈ ಅಪಾಯಕಾರಿಯಾದ ಆಮವು ಅಸಲಿಗೆ ಶರೀರದಲ್ಲಿ ಹೇಗೆ ಹುಟ್ಟುತ್ತದೆ ಎಂಬ ವಿಷಯವನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಇದಕ್ಕೆ ಪ್ರಧಾನವಾಗಿ 3 ಕಾರಣಗಳಿವೆ. ಮೊದಲನೆಯದು ಮಂದಾಗ್ನಿ. ನಾವು ಸಮಯವಲ್ಲದ ಸಮಯದಲ್ಲಿ ಭೋಜನ ಮಾಡುವುದು, ಹಸಿವಿಲ್ಲದಿದ್ದರೂ ಮತ್ತೆ ಮತ್ತೆ ತಿನ್ನುವುದು, ಅತಿಯಾಗಿ ತಿನ್ನುವುದು ಅಥವಾ ಯಾವಾಗಲೂ ತಣ್ಣನೆಯ ಪದಾರ್ಥಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಜಠರಾಗ್ನಿ ಆರಿಹೋಗುತ್ತದೆ. ಫಲಿತಾಂಶವಾಗಿ ಆಹಾರವು ವಿಷವಾಗಿ ಬದಲಾಗುತ್ತದೆ. ಇನ್ನು ಎರಡನೆಯ ಮುಖ್ಯವಾದ ಕಾರಣ ವಿರುದ್ಧ ಆಹಾರ. ಇಂದಿನ ಆಧುನಿಕ ಕಾಲದಲ್ಲಿ ನಾವು ಹಾಲು ಮತ್ತು ಹಣ್ಣುಗಳನ್ನು ಸೇರಿಸಿ ತೆಗೆದುಕೊಳ್ಳುವುದು, ಮೀನು ತಿಂದ ನಂತರ ಹಾಲು ಕುಡಿಯುವುದು ಅಥವಾ ರಾತ್ರಿ ವೇಳೆ ಮೊಸರನ್ನು ಅಮಿತವಾಗಿ ಬಳಸುವುದು ಮುಂತಾದವುಗಳನ್ನು ಮಾಡುತ್ತಿದ್ದೇವೆ. ಇವು ಅಷ್ಟಾಂಗ ಹೃದಯದ ಪ್ರಕಾರ ನೇರವಾಗಿ ಆಮವನ್ನು ಉತ್ಪತ್ತಿ ಮಾಡುತ್ತವೆ. ಇನ್ನು ಮೂರನೆಯ ಕಾರಣ ಮಾನಸಿಕ ಸ್ಥಿತಿ. ನಾವು ಅಧಿಕ ಒತ್ತಡದಲ್ಲಿದ್ದಾಗ, ಕೋಪದಲ್ಲಿದ್ದಾಗ ಅಥವಾ ವಿಪರೀತವಾದ ಭಯ ಮತ್ತು ಆಲೋಚನೆಗಳಲ್ಲಿದ್ದಾಗ ನಮ್ಮ ಜೀರ್ಣಕ್ರಿಯೆ ಅಸ್ತವ್ಯಸ್ತವಾಗುತ್ತದೆ. ಮನಸ್ಸು ಕಲಕಿದರೆ ಅಗ್ನಿ ಮಂದಗತಿಯಾಗುತ್ತದೆ, ತನ್ಮೂಲಕ ಆಮವು ಹುಟ್ಟುತ್ತದೆ. ನಮ್ಮ ಶರೀರದ ರೋಗಗಳೆಲ್ಲದಕ್ಕೂ ಮೊದಲು ಮಾನಸಿಕ ಅಸಮತೋಲನ ಏರ್ಪಡುತ್ತದೆ ಎಂದು ಸುಶ್ರುತ ಸಂಹಿತೆ ಎಂದು ಎಚ್ಚರಿಸಿದೆ. ಮಿತ್ರರೇ, ನಿಮಗೊಂದು ವಿನಂತಿ. ಈ ಮಾಹಿತಿ ನಿಮಗೆ ಇಷ್ಟವಾಗುತ್ತಿದ್ದರೆ ಇನ್ನಷ್ಟು ಆಯುರ್ವೇದ ರಹಸ್ಯಗಳಿಗಾಗಿ ತಕ್ಷಣವೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈಗ ನಾವು ಅತ್ಯಂತ ಪ್ರಮುಖವಾದ ವಿಷಯಕ್ಕೆ ಹೋಗೋಣ. ಆಮವು ನಮ್ಮ ಶರೀರದಲ್ಲಿ ಒಂದೇ ಬಾರಿಗೆ ಅಪಾಯಕಾರಿಯಾಗಿ ಬದಲಾಗುವುದಿಲ್ಲ, ಅದು ಹಂತ ಹಂತವಾಗಿ ವಿಸ್ತರಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆ ನೋಡೋಣ. ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಯಿಸುತ್ತಾ ಮರೆತು ಹೋದರೆ ಅದು ತಳಹತ್ತಿ ಸುಟ್ಟು ಹೋಗಿ ಜಿಗುಟಾಗಿ ಹೇಗೆ ಅಂಟಿಕೊಳ್ಳುತ್ತದೆಯೋ, ನಮ್ಮ ಶರೀರದಲ್ಲಿ ಆಹಾರ ಕೂಡ ಸರಿಯಾಗಿ ಜೀರ್ಣವಾಗದಿದ್ದಾಗ ಹಾಗೆಯೇ ತಯಾರಾಗುತ್ತದೆ. ಇದನ್ನೇ ಮೊದಲ ಹಂತದಲ್ಲಿ ಜಠರಾಮಮು ಎನ್ನುತ್ತಾರೆ. ಉದಾಹರಣೆಗೆ, ನೀವು ರಾತ್ರಿ ವೇಳೆ ತಡವಾಗಿ ಭಾರಿ ಭೋಜನ ಮಾಡಿ ತಕ್ಷಣವೇ ಮಲಗಿದ್ದೀರಿ ಎಂದುಕೊಳ್ಳಿ. ಬೆಳಗ್ಗೆ ಎದ್ದ ಕೂಡಲೇ ಹೊಟ್ಟೆ ಉಬ್ಬರಿಸಿದಂತೆ ಗ್ಯಾಸ್ನಿಂದ ತುಂಬಿಕೊಂಡಿರುತ್ತದೆ. ಇದು ಆಮವು ಹೊಟ್ಟೆಯಲ್ಲೇ ಇದೆ ಎನ್ನುವುದಕ್ಕೆ ಸಂಕೇತ. ಆದರೆ ಈ ವಿಷವನ್ನು ನಾವು ಗಮನಿಸದೆ ನಿರ್ಲಕ್ಷ್ಯ ಮಾಡಿದರೆ ಅದು ಮೆಲ್ಲಗೆ ನಮ್ಮ ರಕ್ತ ಪ್ರವಾಹಕ್ಕೆ ಸೇರಿ ಧಾತು ಆಮಮು ಆಗಿ ಬದಲಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಮತ್ತೊಂದು ಉದಾಹರಣೆ. ನಮ್ಮ ಶರೀರದಲ್ಲಿನ ರಕ್ತವು ಒಂದು ಸ್ವಚ್ಛವಾದ ನದಿ ಇದ್ದಂತೆ. ಅದರಲ್ಲಿ ಯಾಮ ಎಂಬ ಕೊಳಕು ಸೇರಿದಾಗ ಆ ನದಿಯ ಪ್ರವಾಹ ಮಂದವಾಗುತ್ತದೆ. ಇದು ಕೊಬ್ಬಿನ ಜೀವಕೋಶಗಳಲ್ಲಿ ಸೇರಿದರೆ ಕೊಲೆಸ್ಟ್ರಾಲ್ ಆಗಿ, ರಕ್ತದಲ್ಲಿ ಸೇರಿದರೆ ಶುಗರ್ ಮಧುಮೇಹ ವ್ಯಾಧಿಗೆ ಅಡಿಪಾಯವಾಗಿ ಬದಲಾಗುತ್ತದೆ. ನೀವು ಎಷ್ಟೇ ಡಯಟ್ ಮಾಡಿದರೂ ತೂಕ ಇಳಿಯದಿರುವುದು, ಚರ್ಮದ ಮೇಲೆ ದದ್ದುಗಳು ಬರುವುದು ಇದಕ್ಕೆ ನಿದರ್ಶನ. ಇನ್ನು ಮೂರನೇ ಹಂತ ಅತ್ಯಂತ ಭಯಂಕರವಾದ ಆಮವ್ಯಯ. ಒಂದು ಕೆರೆಯಲ್ಲಿ ನೀರು ಬಹಳ ಕಾಲ ನಿಂತು ಹೋದರೆ ಅದು ಹೇಗೆ ಕೊಳೆತು ವಿಷಪೂರಿತವಾಗುತ್ತದೆಯೋ, ಶರೀರದಲ್ಲಿ ಶೇಖರಣೆಯಾದ ಆಮವು ಕೂಡ ಕಾಲಕ್ರಮೇಣ ವಿಷವಾಗಿ ಬದಲಾಗುತ್ತದೆ. ಉದಾಹರಣೆಗೆ ರುಮಟಾಯ್ಡ್ ಆರ್ಥ್ರೈಟಿಸ್, ಕೀಲು ವಾತನಂತಹ ವ್ಯಾಧಿಗಳಲ್ಲಿ ಈ ಆಮವಿಷವು ಕೀಲುಗಳ ಮಧ್ಯೆ ಸೇರಿ ವಿಪರೀತವಾದ ಉರಿ ಮತ್ತು ಬಾವು ಉಂಟುಮಾಡುತ್ತದೆ. ಇದು ಕೇವಲ ನೋವು ಮಾತ್ರವಲ್ಲ, ಶರೀರ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವ ಆಟೋ ಇಮ್ಯೂನ್ ಪರಿಸ್ಥಿತಿಗೆ ದಾರಿ ಮಾಡಿಕೊಡುತ್ತದೆ. ಹಾಗಾದರೆ ನಮ್ಮ ಶರೀರದಲ್ಲಿ ಈ ವಿಷವಿದೆಯೇ ಇಲ್ಲವೇ ಎಂದು ನಮಗೆ ನಾವೇ ಹೇಗೆ ಪರೀಕ್ಷಿಸಿಕೊಳ್ಳಬೇಕು? ಆಯುರ್ವೇದವು ಇದಕ್ಕೆ ಬಹಳ ಸುಲಭವಾದ ಮತ್ತು ನಿಖರವಾದ ಮಾರ್ಗಗಳನ್ನು ಹೇಳಿದೆ. ನಾಳೆ ಬೆಳಗ್ಗೆ ನೀವು ನಿದ್ರೆಯಿಂದ ಎದ್ದ ಕೂಡಲೇ ಕನ್ನಡಿಯ ಮುಂದೆ ನಿಂತು ನಿಮ್ಮ ನಾಲಿಗೆಯನ್ನು ಗಮನಿಸಿ. ನಿಮ್ಮ ನಾಲಿಗೆಯು ಗುಲಾಬಿ ಬಣ್ಣದಲ್ಲಿ ಸ್ವಚ್ಛವಾಗಿರಬೇಕು. ಒಂದು ವೇಳೆ ಅದರ ಮೇಲೆ ಬಿಳಿ ಅಥವಾ ಹಳದಿ ಬಣ್ಣದ ದಟ್ವಾದ ಪದರ ಶೇಖರಣೆಯಾಗಿದ್ದರೆ ಅದು ನಿಮ್ಮ ಜೀರ್ಣಕೋಶದಲ್ಲಿ ಆಮವು ಶೇಖರಣೆಯಾಗಿದೆ ಎಂದು ಹೇಳಲು ಅತಿ ದೊಡ್ಡ ಸಾಕ್ಷಿ. ಇದನ್ನು ಒಂದು ಉದಾಹರಣೆಯೊಂದಿಗೆ ಹೇಳಬೇಕೆಂದರೆ,
ಒಂದು ಪೈಪಿನಲ್ಲಿ ಕೊಳಕು ಶೇಖರಣೆಯಾದಾಗ ನೀರು ಹೇಗೆ ನಿಂತು ಹೋಗುತ್ತದೆಯೋ, ನಾಲಿಗೆಯ ಮೇಲಿನ ಪದರ ಕೂಡ ನಿಮ್ಮ ಶರೀರದಲ್ಲಿನ ತ್ಯಾಜ್ಯಗಳು ಹೊರಗೆ ಹೋಗುತ್ತಿಲ್ಲ ಎಂದು ಸೂಚಿಸುತ್ತದೆ. ಮತ್ತೊಂದು ಮುಖ್ಯವಾದ ಲಕ್ಷಣ ಗುರುತ್ವ ಅಥವಾ ಭಾರತ್ವ. ನೀವು ರಾತ್ರಿ 8 ಗಂಟೆ ನಿದ್ರೆ ಮಾಡಿದರೂ ಸಹ ಬೆಳಗ್ಗೆ ಎದ್ದ ತಕ್ಷಣ ಮೈಕೈ ನೋವು, ಯಾವುದೋ ಭಾರ ಹೊತ್ತಿರುವಂತೆ, ಮಂಚದಿಂದ ಏಳಲು ಮನಸ್ಸಿಲ್ಲದಿದ್ದರೆ ನಿಮ್ಮ ಜೀವಕೋಶಗಳಲ್ಲಿ ಆಮವು ತುಂಬಿದೆ ಎಂದು ಅರ್ಥ. ಉದಾಹರಣೆಗೆ, ಒದ್ದೆ ಬಟ್ಟೆಯನ್ನು ಹೊದ್ದುಕೊಂಡರೆ ನಮಗೆ ಎಷ್ಟು ಭಾರವಾಗಿ, ಅಸೌಕರ್ಯವಾಗಿ ಅನಿಸುತ್ತದೆಯೋ, ಆಮವಿರುವ ವ್ಯಕ್ತಿಗೆ ತನ್ನ ಶರೀರವೆಲ್ಲ ಅಷ್ಟೇ ಭಾರವಾಗಿ ಅನಿಸುತ್ತದೆ. ಹಾಗೆಯೇ ಮಲವಿಸರ್ಜನೆ ಮಾಡುವಾಗ ಅದು ಜಿಗುಟಾಗಿದ್ದು ಟಾಯ್ಲೆಟ್ ಪಾತ್ರೆಗೆ ಅಂಟಿಕೊಳ್ಳುತ್ತಿದ್ದರೆ ಅಥವಾ ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದರೆ ಅದು ಆಮದ ಲಕ್ಷಣವೇ ಆಗಿದೆ. ಸ್ವಚ್ಛವಾದ ಜೀರ್ಣಕ್ರಿಯೆ ಇರುವವರ ಮಲವು ನೀರಿನ ಮೇಲೆ ತೇಲುತ್ತದೆ. ಅಷ್ಟೇ ಅಲ್ಲದೆ ಬಾಯಿಯ ದುರ್ವಾಸನೆ, ಆಹಾರದ ಮೇಲೆ ಅನಾಸಕ್ತಿ, ಪದೇ ಪದೇ ಆಕಳಿಕೆ ಬರುವುದು ಇವೆಲ್ಲವೂ ನಿಮ್ಮ ಶರೀರದ ಒಳಗಡೆ ಕೊಳೆಯುತ್ತಿರುವ ತ್ಯಾಜ್ಯಗಳ ಬಗ್ಗೆ ನಿಮಗೆ ನೀಡುತ್ತಿರುವ ಎಚ್ಚರಿಕೆಗಳು. ಈ ಸಂಕೇತಗಳನ್ನು ಗಮನಿಸುವುದು ಎಂದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಂತೆ. ಆಮವು ಶರೀರದಲ್ಲಿ ಶೇಖರಣೆಯಾದಾಗ ಅದು ಕೇವಲ ಒಂದು ಕಡೆ ನಿಂತು ಹೋಗುವುದಿಲ್ಲ. ನಮ್ಮ ಶರೀರದಲ್ಲಿ ಎಲ್ಲಿಯಾದರೂ ದೌರ್ಬಲ್ಯವಿರುವ ಅಂಗವಿದ್ದರೆ ಅಲ್ಲಿಗೆ ಹೋಗಿ ನೆಲೆಯೂರುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆ ನೋಡೋಣ. ನಮ್ಮ ಮನೆಯ ಡ್ರೈನೇಜ್ ಪೈಪ್ಗಳಲ್ಲಿ ಎಲ್ಲಾದರೂ ಕಸ ಸಿಕ್ಕಿ ಹಾಕಿಕೊಂಡರೆ ಆ ಪ್ರದೇಶವೆಲ್ಲ ಹೇಗೆ ಕೊಳೆತು ವಾಸನೆ ಬರುತ್ತದೆಯೋ, ಆಮವು ಕೂಡ ಶರೀರದ ಸ್ರೋತಸ್ಸುಗಳು ಅಥವಾ ಚಾನಲ್ಗಳನ್ನು ಹಾಗೆಯೇ ಬ್ಲಾಕ್ ಮಾಡುತ್ತದೆ. ಒಂದು ವೇಳೆ ಈ ಆಮವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉಳಿದುಕೊಂಡರೆ ಅದು ಆಮಾಶಯದ ರೋಗಗಳನ್ನು ಉಂಟುಮಾಡುತ್ತದೆ. ಉದಾಹರಣೆಗೆ, ನೀವು ತಿಂದ ಆಹಾರ ಹೊಟ್ಟೆಯಲ್ಲೇ ಹುಳಿಯಾಗಿ ಗ್ಯಾಸ್ ಮತ್ತು ತೀವ್ರವಾದ ಅಸಿಡಿಟಿಗೆ ದಾರಿ ಮಾಡಿಕೊಡುತ್ತದೆ. ಇದು ದೀರ್ಘಕಾಲದವರೆಗೆ ಮುಂದುವರಿದರೆ IBS-ನಂತಹ ಹಠಮಾರಿ ವ್ಯಾಧಿಗಳು ಹುಟ್ಟಿಕೊಳ್ಳುತ್ತವೆ. ಇನ್ನು ಆಮವು ಕೀಲುಗಳೊಳಗೆ ಪ್ರವೇಶಿಸಿದಾಗ ಆಗುವ ಬದಲಾವಣೆಗಳನ್ನು ಗಮನಿಸಿ. ಒಂದು ಹಳೆಯ ಕಬ್ಬಿಣದ ಬಾಗಿಲು ತುಕ್ಕು ಹಿಡಿದರೆ ಅದು ಹೇಗೆ ಶಬ್ದ ಮಾಡುತ್ತಾ ಸರಿಯಾಗಿ ಸರಿಯುವುದಿಲ್ಲವೋ, ಕೀಲುಗಳ ಮಧ್ಯೆ ಈ ಜಿಗುಟಾದ ಆಮವು ಸೇರಿದಾಗ ಆಮವಾತ ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ ಬರುತ್ತದೆ. ಇದರಿಂದ ಬೆಳಗ್ಗೆ ಎದ್ದ ಕೂಡಲೇ ಕೀಲುಗಳು ಬಿಗಿದುಕೊಂಡು ವಿಪರೀತ ನೋವಿನಿಂದ ನಡೆಯಲಾಗದ ಪರಿಸ್ಥಿತಿ ಉಂಟಾಗುತ್ತದೆ. ಹಾಗೆಯೇ ಚರ್ಮದ ವಿಷಯದಲ್ಲೂ ಇದೇ ನಡೆಯುತ್ತದೆ. ಶರೀರದ ವಿಷಗಳನ್ನು ಹೊರಗೆ ಹಾಕಲು ಸಾಧ್ಯವಾಗದಿದ್ದಾಗ ಅವು ಚರ್ಮದ ಮೂಲಕ ಹೊರಬರಲು ಪ್ರಯತ್ನಿಸುತ್ತವೆ. ಒಂದು ಚಿಮಣಿಯಲ್ಲಿ ಹೊಗೆ ಸರಿಯಾಗಿ ಹೊರಗೆ ಹೋಗದಿದ್ದರೆ ಗೋಡೆಗಳೆಲ್ಲ ಹೇಗೆ ಕಪ್ಪಾಗಿ ಬದಲಾಗುತ್ತವೆಯೋ, ರಕ್ತದಲ್ಲಿನ ಆಮದಿಂದಾಗಿ ಸೋರಿಯಾಸಿಸ್, ಎಕ್ಸಿಮಾ ಮುಂತಾದ ಹಠಮಾರಿ ಚರ್ಮರೋಗಗಳು ಹುಟ್ಟಿಕೊಳ್ಳುತ್ತವೆ. ಮಾನಸಿಕ ಪರವಾಗಿ ನೋಡಿದರೆ ಆಮವು ಮೆದುಳಿಗೆ ಹೋಗುವ ರಕ್ತ ಪರಿಚಲನೆಯಲ್ಲಿ ಅಡಚಣೆಗಳನ್ನು ಉಂಟುಮಾಡಿ ಮಾನಸಿಕ ಆಮವಾಗಿ ಬದಲಾಗುತ್ತದೆ. ಉದಾಹರಣೆಗೆ, ಮಸುಕಾದ ಕನ್ನಡಿಯ ಮೂಲಕ ನೋಡಿದರೆ ಪ್ರಪಂಚ ಹೇಗೆ ಸರಿಯಾಗಿ ಕಾಣಿಸುವುದಿಲ್ಲವೋ, ಆಮವು ಶೇಖರಣೆಯಾದ ಮನಸ್ಸು ಕೂಡ ಯಾವಾಗಲೂ ಗೊಂದಲದಿಂದ, ಡಿಪ್ರೆಷನ್ನಿಂದ ಮತ್ತು ಭಯದಿಂದ ತುಂಬಿರುತ್ತದೆ. ಆದರೆ ಇಂತಹ ಭಯಂಕರವಾದ ಆಮದಿಂದ ನಾವು ಹೇಗೆ ಹೊರಬರಬೇಕು? ಆಯುರ್ವೇದವು ಇದಕ್ಕೆ ಔಷಧಗಳಿಗಿಂತ ಮೊದಲು ನಿವಾರಣೆಗೆ ಆದ್ಯತೆ ನೀಡುತ್ತದೆ. ಇದಕ್ಕೆ ಮೊದಲ ಸೂತ್ರ ಲಂಘನ ಮಂದರೆ ಉಪವಾಸ್. ಒಂದು ಒಲೆಯಲ್ಲಿ ಉರಿ ಸರಿಯಾಗಿ ಹತ್ತದಿದ್ದರೆ ನಾವು ಮತ್ತಷ್ಟು ಕಟ್ಟಿಗೆಗಳನ್ನು ಹಾಕುವುದನ್ನು ನಿಲ್ಲಿಸಿ ಒಳಗಿರುವ ಕಸವನ್ನು ಸ್ವಚ್ಛ ಮಾಡುತ್ತೇವಲ್ಲವೇ? ಹಾಗೆಯೇ ಶರೀರದಲ್ಲಿ ಆಮವಿರುವಾಗ ಸ್ವಲ್ಪ ಸಮಯ ಆಹಾರ ಸೇವಿಸುವುದನ್ನು ನಿಲ್ಲಿಸಿ ನಮ್ಮ ಜಠರಾಗ್ನಿಗೆ ವಿಶ್ರಾಂತಿ ನೀಡಬೇಕು. ಆಗ ನಮ್ಮ ಶರೀರವೇ ಒಳಗಿರುವ ಆಮವನ್ನೇ ಆಹಾರವಾಗಿ ತೆಗೆದುಕೊಂಡು ಜೀರ್ಣ ಮಾಡಿಬಿಡುತ್ತದೆ. ನೀವು ಭೋಜನ ಮಾಡುವಾಗ ಒಂದು ಮುಖ್ಯವಾದ ನಿಯಮವನ್ನು ನೆನಪಟ್ಟುಕೊಳ್ಳಿ. ನಿಮ್ಮ ಹೊಟ್ಟೆಯಲ್ಲಿ ಅರ್ಧ ಭಾಗ ಆಹಾರ, 1 ಭಾಗ ನೀರು ಮತ್ತು ಉಳಿದ 1 ಭಾಗ ಗಾಳಿಗಾಗಿ ಖಾಲಿ ಬಿಡಬೇಕು. ಆಗಲೇ ಅಗ್ನಿ ಹೆಚ್ಚಾಗಲು ಅವಕಾಶವಿರುತ್ತದೆ. 2ನೇ ಮಾರ್ಗ, ನಮ್ಮ ಅಡುಗೆ ಮನೆಯಲ್ಲಿನ ಔಷಧಗಳನ್ನು ಬಳಸುವುದು. ಶುಂಠಿ ಚೂರ ಮೇಲೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಭೋಜನಕ್ಕೆ ಮೊದಲು ತಿನ್ನುವುದರಿಂದ ಅದು ಆರಿಹೋಗುತ್ತಿರುವ ಬೆಂಕಿಯ ಮೇಲೆ ತುಪ್ಪ ಹಾಕಿದಂತೆ ನಿಮ್ಮ ಜೀರ್ಣಾಗ್ನಿಯನ್ನು ಎಚ್ಚರಿಸುತ್ತದೆ. ಹಾಗೆಯೇ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ರಕ್ತನಾಳಗಳಲ್ಲಿ ಶೇಖರಣೆಯಾದ ಜಿಗುಟಾದ ಆಮು ಕರಗಿ ಹೋಗುತ್ತದೆ. ಉದಾಹರಣೆಗೆ, ಎಣ್ಣೆ ಜಿಡ್ಡಿನ ಪಾತ್ರೆಯನ್ನು ತಣ್ಣನೆಯ ನೀರಿನಿಂದ ತೊಳೆದರೆ ಕೊಳೆ ಹೋಗುವುದಿಲ್ಲ. ಆದರೆ ಬಿಸಿ ನೀರಿನಿಂದ ತೊಳೆದರೆ ಹೇಗೆ ಶುಭ್ರವಾಗುತ್ತದೆಯೋ, ಉಗುರು ಬೆಚ್ಚಗಿನ ನೀರು ನಮ್ಮ ಶರೀರವನ್ನು ಹಾಗೆಯೇ ಒಳಗಿನಿಂದ ಶುದ್ಧಿ ಮಾಡುತ್ತದೆ. ಯೋಗ ಸಾಧನೆಯಲ್ಲಿ ಕಪಾಲಭಾತಿ ಮತ್ತು ಅಗ್ನಿಸಾರ ಕ್ರಿಯೆಗಳು ನಿಮ್ಮ ಹೊಟ್ಟೆಯೊಳಗೆ ಒಂದು ರೀತಿಯ ಶಾಖವನ್ನು ಹುಟ್ಟಿಸಿ ಆಮವನ್ನು ಭಮ್ಮ ಮಾಡುತ್ತವೆ. ಕೊನೆಯದಾಗಿ, ರಾತ್ರಿ ಹೊತ್ತು ಬೇಗನೆ ಊಟ ಮಾಡುವುದು ಮತ್ತು ವಿರುದ್ಧ ಆಹಾರದಿಂದ ದೂರವಿರುವುದರಿಂದ ಹೊಸದಾಗಿ ಆಮವು ಹುಟ್ಟದಂತೆ ನಾವು ತಡೆಯಬಹುದು. ನೆನಪಿಡಿ, ಆರೋಗ್ಯ ಎಂಬುದು ಆಸ್ಪತ್ರೆಯಲ್ಲಿ ಸಿಗುವಂಥದ್ದಲ್ಲ. ಅದು ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಮತ್ತು ನಾವು ಪಾಲಿಸುವ ಶಿಸ್ತಿನಲ್ಲಿರುತ್ತದೆ. ಮಿತ್ರರೇ, ಆಮದ ಬಗ್ಗೆ ಇಷ್ಟೊಂದು ಆಳವಾದ ಸತ್ಯವನ್ನು ತಿಳಿದುಕೊಂಡಿರಲ್ಲವೇ? ನಿಮ್ಮ ಶರೀರದಲ್ಲೂ ಮೇಲೆ ಹೇಳಿದ ಲಕ್ಷಣಗಳು ಯಾವುದಾದರೂ ಇವೆಯೇ ಎಂದು ಒಂದು ಬಾರಿ ಗಮನಿಸಿಕೊಳ್ಳಿ.
ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತದೆ ಎಂದು ನಾವು ಆಶಿಸುತ್ತೇವೆ. ಈ ವಿಡಿಯೋವನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ನೈಸ್ ವಿಡಿಯೋ ಎಂದು ಕಾಮೆಂಟ್ ಮಾಡಿ. ಎಲ್ಲರನ್ನೂ ಆರೋಗ್ಯವಂತರನ್ನಾಗಿ ಮಾಡುವ ಈ ಪ್ರಯಾಣದಲ್ಲಿ ನಮ್ಮ ಜೊತೆಗಿರಿ. ಇನ್ನಷ್ಟು ಇಂತಹ ಆಯುರ್ವೇದ ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.